ಓಂ ಹ್ರೀಂ ಪ್ರತ್ಯಂಗಿರಾಯಿ ನಮಃ. ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಬಂಧು ಬಾಂಧವರಿಗೂ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಿ. ತತ್ಪುರುಷಾಯ ವಿದ್ಮಹೆ ಗೃಹರಕ್ಷಕಾಯ ಧೀಮಹಿ ತನ್ನೋ ವಾಸ್ತು ಪುರುಷ ಪ್ರಚೋದಯಾತ್. ಇವತ್ತು ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಚಾನಲಲ್ಲಿ ವಾಸ್ತುವಿನ ವಿಶೇಷವಾದಂತಹ ದಿಕ್ಕಾಗಿರ್ತಕ್ಕಂಥ ನೈಋತ್ಯ ಮೂಲೆ ಅಥವಾ ಕುಬೇರ ಮೂಲೆಯೂ ಅಂತೂ ಸಹ ಕೆಲವೊಂದು ಸಂದರ್ಭಗಳಲ್ಲಿ ಕರಿತೀವಿ. ಅಂಥ ನೈಋತ್ಯ ಮೂಲೆ, ಕುಬೇರ ಮೂಲೆಯ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನೈಋತ್ಯ ಮೂಲೆಯನ್ನು ವಿಶೇಷವಾಗಿ ನಿವೃತ್ತಿಗೆ ಸಂಬಂಧಪಟ್ಟಂಥ ಸ್ಥಾನ, ರಾಹುವಿಗೆ ಸಂಬಂಧಪಟ್ಟಂಥ ಸ್ಥಾನ, ನಮ್ಮ ಪಿತೃಗಳಿಗೆ ಸಂಬಂಧಪಟ್ಟಂಥ ಸ್ಥಾನ ಅಂತ ಕರೀತೀವಿ. ವಾಸ್ತುಪುರುಷ ಮಲಗಿರಬೇಕಾದ್ರೆ ಆತನ ಕಾಲನ್ನು ವಿಶೇಷವಾಗಿ ನೈಋತ್ಯ ದಿಕ್ಕಿಗೆ ಚಾಚಿರ್ತಾನೆ. ಹಾಗಾಗಿ ಆ ಭಾಗದಲ್ಲಿ ಭಾರವನ್ನು ಹೊರ್ತಕ್ಕಂಥ ಶಕ್ತಿ ಇರೋದ್ರಿಂದ ಅಲ್ಲಿ ಭಾರವಾಗಿರ್ತಕ್ಕಂಥ ವಸ್ತುಗಳನ್ನು ಇಡಬೇಕು ಅಂತ ವಾಸ್ತುಶಾಸ್ತ್ರಜ್ಞರು ಹೇಳ್ತಾರೆ. ಜೊತೆಗೆ ನೈಋತ್ಯ ಮೂಲೆ ಅನ್ನೋದು, ಕುಬೇರ ಮೂಲೆ ಅನ್ನೋದು ಶುದ್ಧವಾಗಿರಬೇಕು. ಮನೆಯಲ್ಲಿ ಏನಾದರೂ ನೈಋತ್ಯ ಮೂಲೆ ಕೆಟ್ಟರೆ ನಮ್ಮ ಪಿತೃಗಳ ಶಾಪಕ್ಕೆ ನಾವು ಒಳಗಾಗಬೇಕಾಗ್ತದೆ. ಏನಕ್ಕೆ ಅಂತಂದರೆ, ಪಿತೃಗಳ ಪ್ರತಿರೂಪವಾಗಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ಅದು ರಾಹು. ರಾಹುವನ್ನು ರಾಕ್ಷಸ ಅಂತ ಕರೀತಾರೆ. ಆದರೂ ಸಹ ರಾಕ್ಷಸನನ್ನು ತಗೊಬಂದು ನೈಋತ್ಯ ಮೂಲೆಗೆ, ಕುಬೇರ ಮೂಲೆಗೆ ಅಧಿಪತಿಯನ್ನು ಮಾಡಿರ್ತಾರೆ. ಜೊತೆಗೆ ನಿವೃತ್ತಿಯನ್ನಂಥ ವ್ಯಕ್ತಿಯೂ ಸಹ ಆತನೂ ಸಹ ರಾಕ್ಷಸನಾಗಿರ್ತಾನೆ. ಈಗ ಒಂದು ಮನೆಯನ್ನು ಕಾಪಾಡಬೇಕು ಅಂತಂದರೆ ಬಲವಾಗಿರಬೇಕು, ಕ್ರೂರವಾಗಿರಬೇಕು. ಅಂಥ ಬಲವಾಗಿರ್ತಕ್ಕಂಥ ಕ್ರೂರವಾಗಿರ್ತಕ್ಕಂಥ ಸರ್ಪಕಾರಕನಾಗಿರ್ತಕ್ಕಂಥ ರಾಹುವನ್ನು, ನಿವೃತ್ತಿಯನ್ನು ನಾವು ಕುಬೇರ ಮೂಲೆಗೆ ಅಧಿಪತಿಯನ್ನು ಮಾಡಿರ್ತೇವೆ. ಹಾಗಾಗಿ ಪಿತೃಗಳಿಗೂ ಸ್ಥಾನವಾಗಿರ್ತಕ್ಕಂಥ ಕುಬೇರ ಮೂಲೆಯಲ್ಲಿ ಏನಾದರೂ ಚರ್ಮಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಇಟ್ಟರೆ, ಕನ್ನಡಿಯನ್ನು ಆ ಭಾಗದಲ್ಲಿಟ್ಟರೆ, ನೈಋತ್ಯ ಮೂಲೆಯಲ್ಲಿ ಬಾಗಿಲನ್ನು ಇಟ್ಟರೆ, ನೈಋತ್ಯ ಮೂಲೆಯಲ್ಲಿ ಡೆತ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಫೋಟೋಗಳನ್ನೇನಾದರೂ ಇಟ್ಟರೆ, ನೈಋತ್ಯ ಮೂಲೆಯಲ್ಲಿ ಪಾರಕ್ಕೆ ಮರವನ್ನೇನಾದರೂ ಇಟ್ಟರೆ, ನೈಋತ್ಯ ಮೂಲೆಯಲ್ಲಿ ಕೆಟ್ಟಿರ್ತಕ್ಕಂಥ ಎಲೆಕ್ಟ್ರಾನಿಕ್ ವಸ್ತುಗಳನ್ನೇನಾದರೂ ಇಟ್ಟರೆ, ನೈಋತ್ಯ ಮೂಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಸವನ್ನು ಏನಾದರೂ ಹಾಕಿದ್ರೆ, ನೈಋತ್ಯ ಮೂಲೆಯಲ್ಲಿ ಚಪ್ಪಲಿಯನ್ನೇನಾದರೂ ಬಿಟ್ಟರೆ, ನೈಋತ್ಯ ಮೂಲೆಯಲ್ಲಿ ಡೆತ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಬಟ್ಟೆಗಳನ್ನೇನಾದರೂ ನಾವು ಇಟ್ಟಿದ್ದೆ ಆದರೆ ಆ ಮನೆ ದಟ್ಟ ದಾರಿದ್ರ್ಯದಿಂದ ಕೂಡಿರ್ತಕ್ಕಂಥ ಸ್ಥಳ ಆಗ್ತದೆ. ಏನಕ್ಕೆ ಅಂತಂದರೆ, ಹಣವನ್ನು ನಿಲ್ಲಿಸ್ತಕ್ಕಂಥ, ಶೇಖರಣೆ ಇಟ್ಕೊಳ್ತಕ್ಕಂಥ ಆ ಸ್ಥಳದಲ್ಲಿ, ಮಹಾಲಕ್ಷ್ಮಿಯ ಸ್ಥಾನವಾಗಿರ್ತಕ್ಕಂತಹ ಸ್ಥಳದಲ್ಲಿ ವಿಶೇಷವಾಗಿ ರಾಹುವನ್ನು ನಾವು ಶೀಘ್ರ ಧನಕಾರಕ ಅಂತ ಕರಿತೀವಿ. ಅಂಥ ಶೀಘ್ರ ಧನಕಾರಕನಾಗಿರ್ತಕ್ಕಂಥ ಹೆಚ್ಚು ಹಣವನ್ನು ಕೊಡ್ತಕ್ಕಂಥ ನೈಋತ್ಯ ಮೂಲೆಯನ್ನೇನಾದರೂ ಬಲಹೀನಗೊಳಿಸಿದರೆ, ನೈಋತ್ಯ ಮೂಲೆಯನ್ನೇನಾದರೂ ನಾವು ಅಶುಚಿತ್ವಕ್ಕೆ ಒಳಗಾಗಿಸಿದ್ರೆ, ಅಲ್ಲಿ ಶುಚಿತ್ವ ಇಲ್ಲ ಅಂದರೆ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣ ಸೇರಲ್ಲ, ದಾರಿದ್ರ್ಯ ನಿರ್ಮಾಣ ಆಗ್ತದೆ, ಅಷ್ಟಲಕ್ಷ್ಮಿಯರು ಪ್ರವೇಶವನ್ನು ಮಾಡಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಮ್ಮ ಪಿತೃಗಳ ಕೋಪಕ್ಕೂ ಸಹ ಒಳಗಾಗಬೇಕು. ಯಾರು ಪಿತೃಗಳು ಅಂದರೆ ನಮ್ಮ ತಂದೆಯ ತಂದೆ, ತಾಯಿಯ ತಂದೆ, ಯಾರ್ಯಾರು ಆಲ್ರೆಡಿ ನಮ್ಮ ಪೂರ್ವಿಕರು ಡೆತ್ ಆಗಿದ್ದಾರೆ ಅವರಿಗೆಲ್ಲ ಅಧಿದೇವತೆ ರಾಹು. ಹಾಗಾಗಿ ಅಂಥ ಪೂರ್ವಿಕರ ಶಾಪದಿಂದಲೂ ಸಹ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸಹ ಎದುರಿಸಬೇಕು. ಕೆಲವೊಂದು ಸಂದರ್ಭದಲ್ಲಿ ಕೆಲವರು ನೈಋತ್ಯ ಮೂಲೆಯಲ್ಲೇ ಬಾಗಿಲನ್ನು ಇಟ್ಬಿಟ್ಟಿರ್ತಾರೆ. ಅದು ಎನರ್ಜಿ ಒಂದು ಎಕ್ಸ್ಟೆಂಡ್ ಆಗ್ತಕ್ಕಂಥ ಜಾಗ ಅಷ್ಟೇ ಅಲ್ಲದೆ ಎನರ್ಜಿ ಆ ಭಾಗದಲ್ಲಿ ಔಟ್ಪುಟ್ ಆಗಬಾರ್ದು, ಇನ್ಪುಟ್ ಆಗಬೇಕು, ಶೇಖರಣೆ ಆಗಬೇಕು. ಅಂತಹ ಒಂದು ಎನರ್ಜಿ ಪೂಲ್ ಆಗ್ತಕ್ಕಂಥ ಜಾಗದಲ್ಲಿ, ಎನರ್ಜಿ ಸೇರ್ತಕ್ಕಂಥ ಜಾಗದಲ್ಲಿ ಏನಾದರೂ ಬಾಗಿಲನ್ನು ಇಟ್ಬಿಟ್ರೆ, ಕಿಟಕಿಯನ್ನು ಇಟ್ಟರೆ ಸಂಪೂರ್ಣವಾಗಿ ಆ ಮನೆಯಲ್ಲಿ ಯಾವುದೇ ರೀತಿಯ ಧನಾತ್ಮಕವಾದಂಥ ಶಕ್ತಿ ಶೇಖರಣೆ ಆಗಲ್ಲ. ಜೊತೆಗೆ ಆ ಮನೆ ಸಂಪತ್ತಿನಿಂದ ಇಲ್ಲದೇ ಇರತಕ್ಕಂತಹ ದಾರಿದ್ರ್ಯವನ್ನು ಆಕರ್ಷಣೆ ಮಾಡ್ತಕ್ಕಂಥ ಸ್ಥಾನ ಆಗುತ್ತೆ. ಜೊತೆಗೆ ತುಂಬ ಕನಸುಗಳು ಬರೋದಾಗಲಿ, ಸ್ಕಿನ್ ಅಲರ್ಜಿ ಆಗಲಿ, ಹಾರ್ಟಿಗೆ ಸಂಬಂಧಪಟ್ಟಂಥ ರಕ್ತ ಪರಿಚಲನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು, ಮೂಳೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸಹ ಎದುರಿಸಬೇಕು. ಹಾಗಾಗಿ ಇಡೀ ಮನೆಗೆ ಪ್ರಧಾನವಾದಂಥ ಸ್ಥಾನ ಯಾವುದು ಅಂದರೆ ಅದು ನೈಋತ್ಯ ಮೂಲೆ. ಜೊತೆಗೆ ಆಡು ಭಾಷೆಯಲ್ಲಿ ಕುಬೇರ ಮೂಲೆ ಅಂತ ಕರೀತೀವಿ. ಆ ಸ್ಥಾನದಲ್ಲಿ ಸಾಧ್ಯ ಆದಷ್ಟು ತುಂಬ ಹೆಚ್ಚು ಭಾರವನ್ನು ಇಡಬಾರ್ದು, ಸರಳವಾದಂಥ ಭಾರವನ್ನು ಇಡಬೇಕು. ಶುಚಿತ್ವವಾಗಿರ್ತಕ್ಕಂಥ ವಸ್ತುಗಳನ್ನು ಇಡಬೇಕು. ಯಾವುದೇ ಕಾರಣಕ್ಕೂ ಲೆದರ್ ವಸ್ತುಗಳನ್ನು, ಕೆಟ್ಟಿರತಕ್ಕಂಥ ಎಲೆಕ್ಟ್ರಾನಿಕ್ ಐಟಮ್ಸ್ನ, ಡೆತ್ ಆಗಿರತಕ್ಕಂಥ ವ್ಯಕ್ತಿಗಳ ಫೋಟೋಗಳನ್ನು, ಜೊತೆಗೆ ಮೂಳೆಗಳನ್ನಾಗಲಿ, ಜೊತೆಗೆ ಪರಕೆ ಮರ ಚಪ್ಪಲಿಗಳನ್ನಾಗಲಿ ಆ ಭಾಗದಲ್ಲಿ ಇಡಬಾರ್ದು. ಆ ಭಾಗವನ್ನು ಎಷ್ಟು ಚೆನ್ನಾಗಿಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಅಷ್ಟು ಹಣ ಸೇರ್ತದೆ. ಕುಬೇರ ಮೂಲೆ ಎನರ್ಜಿ ರೈಸ್ ಮಾಡಬೇಕು ಅಂತಂದರೆ ವಿಶೇಷವಾಗಿ
ಕುಬೇರ ಮೂಲೆಯಲ್ಲಿ ನಾವು ತುಪ್ಪದ ದೀಪವನ್ನು ಉರಿಸೋದ್ರಿಂದ, ಕುಬೇರ ಮೂಲೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡೋದ್ರಿಂದ, ಕುಬೇರ ಮೂಲೆಯಲ್ಲಿ ರಾಹುಗ್ರಹವನ್ನು ನಾವು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ರಂ ರಾಹುವೇ ನಮಃ ಎಂಬ ಮಂತ್ರವನ್ನು ಹೇಳೋದ್ರಿಂದ ಆ ಮನೆಗಿರ್ತಕ್ಕಂಥ ಎಲ್ಲ ದಾರಿದ್ರ್ಯ ನಿವಾರಣೆಯಾಗಿ ಧನಧಾನ್ಯಗಳು ಸಮೃದ್ಧಿ ಆಗ್ತವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಮನೆಯ ಕುಬೇರ ಮೂಲೆ ಯಾವ್ಯಾವ ರೀತಿಯ ವಸ್ತುಗಳಿಂದ ಕೂಡಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಥ ಬದಲಾವಣೆಗಳನ್ನು ಮಾಡ್ಕೋಬೇಕಾದ್ರೂ ಸಹ ಧನಾತ್ಮಕವಾಗಿ ಬದಲಾವಣೆಗಳನ್ನು ಮಾಡಿಕೊಂಡು ನಿಮ್ಮ ಮನೆಯನ್ನು ಮಹಾಲಕ್ಷ್ಮಿಯ ಸ್ಥಿರೀಕರಣವಾದಂಥ ಸ್ಥಳವನ್ನಾಗಿ ಮಾರ್ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.